ಪತ್ತೆಯಾಗದ ಬೆಂಕಿ ಗೌಡಗೆ ಜಾಮೀನು ಸಿಕ್ಕಿಬಿಡುತ್ತಾ? ನಾಪತ್ತೆಯಾಗಿರಲ್ಲ ಬೆಂಕಿ ಗೌಡ ಎಲ್ಲಿ ಹೋಗಿದ್ದಾರೆ ಹಾಗಾದ್ರೆ? ಇದುವರೆಗೂ ಸಿಕ್ಕಿಲ್ಲ. ಆದರೆ ಇದೆಲ್ಲದರ ನಡುವೆ ಈಗ ಜಾಮೀನಿಗೆ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜಾಮೀನು ಸಿಕ್ಕಿಬಿಡುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಇದ್ದೇ ಇರುತ್ತೆ. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಬೆಂಕಿ ಹಚ್ಚಿ ಬಿಡ್ತೀನಿ, ಚಪ್ಪಲಿಯಲ್ಲಿ ಓಡಿಸ್ಬಿಡ್ತೀನಿ ಅಂತೆಲ್ಲ ಧಮಕಿ ಹಾಕಿ ಸಾಹೇಬ್ರು ಎಸ್ಕೇಪ್ ಆಗ್ಬಿಟ್ಟವ್ರೆ. ಎಸ್, ಗಮನಿಸ್ತಾ ಇದ್ದೀವಿ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇತ್ತು. ಈಗ ಜಾಮೀನು ಅರ್ಜಿ ವಜಾಗೊಂಡಿದೆ. ಈಗ ಈ ಬೆಂಕಿಗೌಡನಿಗೆ ಜಾಮೀನು ಸಿಕ್ಕಿಲ್ಲ ಅನ್ನೋದು ಈಗ ಬರ್ತಾ ಇರುವಂತ ಮಾಹಿತಿ. ಪೌರಾಯುಕ್ತೆ ಮೇಲೆ ಯಾವ ಲೆವೆಲ್ಗೆ ಧಮಕಿ ಹಾಕಿದ್ರು ಅಂತ ಅಂದ್ರೆ ಪಾಪ ಆ ಸರ್ಕಾರಿ ಅಧಿಕಾರಿ ಕಣ್ಣೀರಿಟ್ಟಿದ್ರು. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅರ್ಜಿ ವಜಾಗೊಂಡಿದೆ. ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬಾಯಿಗೆ ಬಂದಂಗ ಮಾತಾಡಿದ್ರು, ಪ್ರಾಣ ಬೆದರಿಕೆ ಹಾಕಿದ್ರು, ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೀನಿ ಅಂದಿದ್ರು, ಚಪ್ಪಲಿಯಲ್ಲಿ ಹೊಡೆಸಿ ಬಿಡ್ತೀನಿ ಅಂದಿದ್ರು. ಅದಾದ ನಂತರ ಬಂದು ನಾನು ಉದ್ದೇಶಪೂರ್ವಕವಾಗಿ ಮಾತಾಡಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಬಂದಿದ್ರು. ಜನ ಒಪ್ಪಬೇಕಲ್ಲ ಇಂಥವ್ರನ್ನ. ಈಗ ಕೋರ್ಟ್ ಕೂಡ ಇವರ ಅರ್ಜಿಯನ್ನ ಸ್ವೀಕರಿಸಿಲ್ಲ, ತಿರಸ್ಕಾರ ಮಾಡಿದೆ. ಇವರಿಗೆ ಜಾಮೀನು ಸಿಕ್ಕಿಲ್ಲ. ಸೊ ಈಗ ಏನ್ ಮಾಡ್ತಾರೆ ನಮ್ಮ ಪೊಲೀಸರು? ಹಾಗಾದ್ರೆ ಇಷ್ಟು ದಿನ ಅಂತೂ ಅವರನ್ನ ಹಿಡಿಯೋದಕ್ಕೆ ಆಗಿಲ್ಲ ಇವ್ರ ಕೈಯಿಂದ. ಇಷ್ಟು ದಿನ ಆಯ್ತು. ಆ ರಾಜೀವ್ ಗೌಡ ಎಲ್ಲಿದ್ದಾರೆ, ಏನ್ ಕತೆ ಇದುವರೆಗೂ ಹಿಡಿದಿಲ್ಲ. ಒಂದು ಪಿಕ್ ಪಾಕೆಟ್ ಕೇಸ್ ಆದ್ರೆ ಹಂಗೆ ಜಾಲಾಡ್ತಾರೆ, ಆ ವ್ಯಕ್ತಿಯನ್ನ ಹಿಡಿತಾರೆ, ಆ ಕಳ್ಳನನ್ನ. ಇಷ್ಟು ದೊಡ್ಡ ಪ್ರಕರಣ ಆಗಿದೆ. ಅಲ್ಲಿನ ಪೊಲೀಸ್ನವ್ರು ಏನು ಕಡ್ಲೆಕಾಯಿ ತಿಂತಾ ಇದ್ದಾರ ಅಂತ ಇಡೀ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಎಲ್ಲೋ ಇದ್ಕೊಂಡೆ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ರಾಜೀವ್ ಗೌಡ. ಈಗ ಕೋರ್ಟ್ ಕೂಡ ಅರ್ಜಿಯನ್ನ ವಜಾ ಮಾಡಿದೆ. ಸೊ ಈಗಲಾದ್ರೂ ಅರೆಸ್ಟ್ ಮಾಡ್ತಾರಾ ಇಲ್ವಾ ಪೊಲೀಸ್ನವರು? ಹಾಗಾದ್ರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಆದೇಶವನ್ನು ಹೊರಡಿಸಿರೋದು ಇದಾಗಬೇಕಾಗಿತ್ತು. ಯಾಕೆಂತ ಅಂದ್ರೆ ಇಂಥವ್ರಿಗೆಲ್ಲ ಕ್ಷಮೆ ಇರಬಾರದು. ಸರ್ಕಾರಿ ಅಧಿಕಾರಿ ಆಕೆ ಪಾಪ ಹೆಂಗೆ ಮಾತಾಡಿದ್ದಾರೆ ಅಂತ ಅಂದ್ರೆ ಆಕೆಗೆ ಲಿಟ್ರಲಿ ಕಣ್ಣೀರು ಹಾಕಿದ್ರು ಅವರು. ನಾನು ಎಲ್ಲೋ ಇದ್ದವಳು, ಆರಾಮಾಗಿರ್ಬೋದಾಗಿತ್ತು, ನಾನು KS ಪಾಸ್ ಮಾಡಿಕೊಂಡೆ ಕಷ್ಟಪಟ್ಟು ಜನರ ಸೇವೆ ಮಾಡಬೇಕು ಅಂತ ಹೇಳಿ ಈ ಸ್ಥಾನಕ್ಕೆ ಬಂದ್ರೆ ಇಂಥವ್ರ ಕಾಟ ನಮಗೆ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾವೇನು ಮಾಡಿದ್ದೀವಿ ಇವ್ರಿಗೆಲ್ಲ, ನಾನೇನು ತಪ್ಪು ಮಾಡಿದೆ ಅಂತೆಲ್ಲ ಪಾಪ ಭಾಳ ಕಣ್ಣೀರಿಟ್ಟಿದ್ರು ಪೌರಾಯುಕ್ತೆ. ಸೊ ಅದಾದ ನಂತರ ತನ್ನ ತಪ್ಪಿನ ಅರಿವಾಯ್ತೋ ಅಥವಾ ಅರಿವು ಮೂಡಿಸಿದ್ರೋ ಗೊತ್ತಿಲ್ಲ. ಇಂಥವ್ರಿಗೆಲ್ಲ ತನ್ನ ತಪ್ಪಿನ ಅರಿವಂತೂ ಆಗಲ್ಲ ಬಿಡಿ. ಸೊ ಅದಾದ ನಂತರ ಬಂದು ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಅವ್ರಿಗೇನಾದರೂ ನನ್ನ ಮಾತಿಂದ ಹರ್ಟ್ ಆಗಿದ್ರೆ, ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ. ನೋವಾಗಿದೆ ಕ್ಷಮಿಸಿ ಅನ್ನೋ ಪದ ಬೇರೆ, ಅನ್ನೋ ವಾಕ್ಯ ಬೇರೆ. ನೋವಾಗಿದ್ರೆ ಕ್ಷಮಿಸಿ ಅನ್ನೋ ಥರ ಏನೋ ಕೇಳಬೇಕಲ್ಲ ಅನ್ನೋ ಥರ ಕೇಳಿದ್ರು ಕ್ಷಮೆನ. ಸೊ ಅದಾದ ನಂತರ ಮೇ ಬಿ ದೊಡ್ಡ ಮಟ್ಟದಲ್ಲೇ ಫೋನ್ ಹೋಗಿ ಕ್ಲಾಸ್ ತೆಗೆದುಕೊಂಡಿದ್ರಂತೆ ಇವರಿಗೆ. ಅಲ್ಲಿಂದ ಅಬೇಸ್ ಆಗಿದ್ರು, ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಇದುವರೆಗೂ ಕೂಡ ಈ ವ್ಯಕ್ತಿಯನ್ನ ಪತ್ತೆ ಹಚ್ಚೋದಕ್ಕೆ ಅಲ್ಲಿನ ಪೊಲೀಸರಿಂದ ಆಗಿಲ್ಲ. ಸೊ ಈಗಲಾದ್ರೂ ಆಗುತ್ತಾ ಅಂತ? ಯಾಕೆ ಅಂತ ಹೇಳಿದ್ರೆ ಹೈಕೋರ್ಟ್ ಪೀಠ ಸ್ಪಷ್ಟವಾಗಿ ಹೇಳಿದೆ ಇಂಥವ್ರಿಗೆ ಜಾಮೀನು ಕೊಡಲ್ಲ ಅಂತ. ರಾಜೀವ್ ಗೌಡ ಬೆದರಿಕೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಏನು ಇಡೀ ಪ್ರಕರಣವನ್ನ ಕ್ವಾಶ್ ಮಾಡಿಸ್ಬೇಕು, ಮತ್ತೆ ಇಡೀ ಪ್ರಕರಣವನ್ನ ಮುಚ್ಚಾಕ್ಬೇಕು ಅಂತೇಳಿ ಒಂದು ಹೈಕೋರ್ಟ್ಗೆ ಇವತ್ತು ಏನು ರಾಜೀವ್ ಗೌಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಇದೇ ವಿಚಾರಣವಾಗಿ ಕಳೆದ ಬಾರಿಯೂ ಸಹ BNS ಕಾಯ್ದೆಯಲ್ಲಿ ಕೆಲವೊಂದು 132 ಆ ಕೇಸ್ನಲ್ಲಿ ಈ ಕೇಸ್ ಅನ್ವಯ ಆಗೋದಿಲ್ಲ ಅಂತೇಳಿ ಚೀಮಾರಿ ಹಾಕಿದ್ರು. ಈ ಬಳಿಕ ಇವತ್ತು ಕೂಡ ವಿಚಾರಣೆ ನಡೆಸಿದ್ರು. ಈ ಬಾರಿ ಕೂಡ ನಾಗಮೋಹನ್ ದಾಸ್ ಇದ್ದಾರೆ, ಅವರು ಸಹ ಇವತ್ತು ಆ ವಿಚಾರಣೆಯನ್ನ ಇವತ್ತು ಬೇಲ್ ಕೊಡೋದಿಲ್ಲ ಅಂತೇಳಿ ತೀರ್ಪು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಇನ್ನೂ ಒಂಥರ ಈಗ ರಾಜೀವ್ ಗೌಡರಿಗೆ ಬಂಧನದ ಭೀತಿ ಈಗ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಇವತ್ತು ಆ ಚಿಂತಾಮಣಿಯಲ್ಲೂ ಸಹ ಇವತ್ತು ಒಂದು ವಿಚಾರಣೆ ನಡೀತಾ ಇದೆ. ನಿರೀಕ್ಷಣಾ ಜಾಮೀನು ಕೋರಿ ಅಲ್ಲಿ ಅರ್ಜಿ ಸಲ್ಲಿಸಿದ್ದ, ಅದ್ರ ಬಗ್ಗೆ ಸಹ ಇವತ್ತು ವಿಚಾರಣೆ ನಡೀತಾ ಇದೆ. ವಿಚಾರಣೆ ಬಳಿಕ ಇವತ್ತು ಯಾವ ತೀರ್ಮಾನಕ್ಕೆ ಬರ್ತಾರ ಅಲ್ಲಿರ್ತಕ್ಕಂಥ ನ್ಯಾಯಮೂರ್ತಿಗಳು ಅಂತಕ್ಕಂಥದ್ದು ನಾವು ಕಾದಾಡಬೇಕಾಗಿರೋದು. ಒಟ್ಟಾರೆಯಾಗಿ ಇವತ್ತು ಏನು ಇಡೀ ಪ್ರಕರಣವನ್ನ ಮುಚ್ಚಾಕ್ಬೇಕು, ಈ ಪ್ರಕರಣವನ್ನ ಒಂದು
ತಡೆ ಮಾಡಬೇಕು ಅಂತೇಳಿ ಕೋರ್ಟ್ಗೆ ಅಲ್ಲಿ ಅರ್ಜಿ ಸಲ್ಲಿಸಿದ ರಾಜೇಗೌಡ ಬೆಂಗಳೂರಲ್ಲಿ ಹೈಕೋರ್ಟ್. ಈ ಹೈಕೋರ್ಟ್ ನಲ್ಲಿ ಸಹ ಇವತ್ತು ಎಲ್ಲ ಒಂದ್ ಕಡೆ ಅವರಿಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು. ಏನು ಇವತ್ತು ಬಂಧನದ ಭೀತಿ ಸಹ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇನ್ನು ಹೈಕೋರ್ಟ್ ಅಲ್ಲಿ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸ್ತಾ ಇದ್ದೀವಿ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಆದೇಶವನ್ನು ಹೊರಡಿಸಿದೆ. ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಪೌರಾಯುಕ್ತೆ ಅಮೃತ ಗೌಡ. ಹೈಕೋರ್ಟ್ನಿಂದ ರಕ್ಷಣೆ ಪಡೆಯುವ ಪ್ರಯತ್ನ ವಿಫಲ ಆಗಿದೆ. ಈಗ ಇಂಥವ್ರು ಏನು ಮಾಡ್ತಾರೆ ಗೊತ್ತಾ, ಇದು ನಮ್ಮ ಕಾನೂನು ಎಷ್ಟು ಸ್ಟ್ರಾಂಗ್ ಆಗಿದೆಯೋ ಇಂಥವ್ರಿಗೆಲ್ಲ ಒಂದಿಷ್ಟು ಅವಕಾಶಗಳು ಕೂಡ ಇದ್ದಾವೆ. ಬಟ್ ಅದು ಒಳ್ಳೆಯವರಿಗೆ ಅವಕಾಶ ಸಿಗಲಿ ಅಂತ ಹೇಳಿ ಅಂಥ ನಿಯಮಗಳಿದ್ದಾವೆ. ಬಟ್ ಇಂಥವರು ಕೂಡ ಅಂಥ ನಿಯಮಗಳನ್ನು ಬಳಸ್ಕೊಳ್ತಾರೆ, ಅಂಥ ಅವಕಾಶಗಳನ್ನು ಬಳಸ್ಕೊಳ್ತಾರೆ. ಸೊ ಎಲ್ಲೋ ಇದ್ಕೊಂಡು ಅರ್ಜಿಯನ್ನು ಹಾಕಿದ್ರು ಜಾಮೀನಿಗಾಗಿ. ಬಟ್ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಇಂಥವರಿಗೆ ಜಾಮೀನು ಇಲ್ಲ ಅಂತ ಹೇಳಿ. ಅಂದರೆ ಜಾಮೀನು ತಿರಸ್ಕೃತಗೊಂಡಿದೆ, ಜಾಮೀನು ಸಿಕ್ಕಿಲ್ಲ. ಈತ MLA ಕ್ಯಾಂಡಿಡೇಟ್ ಆಗಿದ್ರು, ಇವರು ಕ್ಯಾಂಡಿಡೇಟ್ ಆಗಿದ್ರು, ಆದರೆ ಸೋತರು. ಅಕಸ್ಮಾತಾಗಿ MLA ಆಗಿದ್ರೆ ಕತೆ ಏನು? ಇಂಥವರೆಲ್ಲ MLA ಬೇರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಏನಾಯಿತು ಇವತ್ತು ಕೋರ್ಟ್ನಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಾಮ್, ಏನಂದ್ರೆ ಈಗಾಗಲೇ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಆಗಿದ್ದಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 2 FIR ಕೂಡ ಈಗಾಗಲೇ ರಾಜೀವ್ ಗೌಡ ವಿರುದ್ಧ ಕೂಡ ಆಗಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ನಲ್ಲೂ ಕೂಡ ಅವರು ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ರು. ಅಂದ್ರೆ ಈ 2 FIR ಗಳನ್ನ ಏನು ವಜಾ ಮಾಡಬೇಕು ಅಂತ ಹೇಳಿ ಕೂಡ ಈ ಒಂದು ವಿಚಾರವಾಗಿ ಏನು ಸಾಕಷ್ಟು ಕಾನೂನು ಹೋರಾಟವನ್ನು ಕೂಡ ಮಾಡಿದ್ರು. ಆದ್ರೆ ಈಗಾಗಲೇ ಹೈಕೋರ್ಟ್ ನ ಏನು ಇವತ್ತು ಹೈಕೋರ್ಟ್ ಅಲ್ಲೂ ಕೂಡ ಆ ಒಂದು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇತ್ತು. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ನಿಂದ ರಕ್ಷಣೆ ಪಡೆಯುವಂತ ಪ್ರಯತ್ನ ಏನಿತ್ತು ಅದು ಕೂಡ ಈಗಾಗಲೇ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ಪೊಲೀಸರ ತನಿಖೆಗೆ ಈಗಾಗಲೇ ಹೈಕೋರ್ಟ್ ಕೂಡ ಈಗಾಗಲೇ ನಾಗಪ್ರಸನ್ನ ಅವರ ಇದ್ದಂತ ಇದೆ ಅದು ಕೂಡ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಇವರ ಆಡಿಯೋಗಳು ಏನು ಸಾಕಷ್ಟು ವೈರಲ್ ಆಗಿತ್ತು. ಕೇವಲ ಒಂದು ಬ್ಯಾನರ್ ವಿಚಾರಕ್ಕೆ ಏನು ಮನಸೋ ಇಚ್ಛೆ ಅವರು ಶಬ್ದಗಳಿಂದ ನಿಂದಿಸಿ ಒಬ್ಬ ಸರ್ಕಾರಿ ಅಧಿಕಾರಿಗೆ ಈ ರೀತಿಯಾಗಿ ನಿಂದನೆ ಮಾಡಿದ್ರು. ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ಆಗಿತ್ತು. ಇದೆಲ್ಲವನ್ನು ಕೂಡ ಕೋರ್ಟ್ ಕೂಡ ಗಮನಿಸಿತ್ತು. ಆತ ಕೂಡ ಈಗ ಏನು ಸಾಕಷ್ಟು ಕೂಡ ಈಗಾಗಲೇ 7-8 ದಿನಗಳಿಂದನೂ ಕೂಡ ಆತ ಅಬ್ಸ್ಕಾಂಡಿಂಗ್ ಅಲ್ಲಿದ್ದಾನೆ. ಆತನನ್ನ ಬಂಧನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹೋಮ್ ಮಿನಿಸ್ಟರ್ ಆಗಿರ್ಬೋದು, CM ಆಗಿರ್ಬೋದು, DG ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಈಗಾಗಲೇ ಸೂಚನೆಗಳನ್ನು ಕೂಡ ಈಗಾಗಲೇ ಚಿಕ್ಕಬಳ್ಳಾಪುರ SP ಗೂ ಕೂಡ ಕೊಟ್ಟಿರುವಂತದ್ದು. ಇನ್ನು ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡೋದು ಕೂಡ ಆತ ಸಿಗ್ತಲ್ಲ. ಹೀಗಾಗಿ ತೆರೆಮರೆಯಲ್ಲೇ ಇಟ್ಕೊಂಡು ಕಾನೂನು ಹೋರಾಟ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಇನ್ನು ಶಿಡ್ಲಘಟ್ಟ ಆಗಿರ್ಬೋದು ಅಲ್ಲೂ ಕೂಡ ಕೋರ್ಟ್ ನಲ್ಲೂ ಕೂಡ ಇವರು ಜಾಮೀನಿಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಈಗ ಹೈಕೋರ್ಟ್ ಅಲ್ಲೂ ಕೂಡ ಹಾಕೊಂಡಿದ್ರು. ಈಗ ಹೈಕೋರ್ಟ್ ನಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನ ಕೊಡೋದಿಲ್ಲ ಅಂತಾನು ಕೂಡ ಸ್ಪಷ್ಟವಾಗಿ ಹೇಳಿರುವಂತದ್ದು. ಸೊ ಹೀಗಾಗಿ ರಾಜೀವ್ ಗೌಡ ಅವರಿಗೆ ಮುಂದಿನ ದಿನಗಳಲ್ಲಿ ಕಾನೂನಿನ ಕಂಟಕ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ರಾಮ್. ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.